ಎಚ್ಚರಿಕೆಯಿಂದ ಒಂದು ದಂಡ ಹಾಕಿಸ್ಬೇಕಾದ್ರೆ ಬೇರೆ ಜನ ಈಗ ಮೀಟಿಂಗ್ ಹೋಗೋದಕ್ಕೆ ಅಷ್ಟೇ ಗೊತ್ತು, ಬಟ್ ಕೆಲವರಿಗೆ ಗೊತ್ತಾಗುತ್ತೆ. ನಮ್ಮ ಮಾವರಿಗಳಂದರೆ ಅವು ಎರಡು ಸೂಟ್ ಬಂದ ಮುಂಜಾಗ್ರತೆ ಒಂದು ದಂಡ ಹಾಕಿಸ್ಬಿಟ್ರೆ ಪ್ರತಿಯೊಂದು ಮನೆಗೆ ಹೌದು. ಹಂಗಾಗಿ ಇವತ್ತು ಬೇರೆ ಬೇರೆ ವಿಚಾರಗಳು ಒಂದು ಬೇಡ. ಮುಂದಿನ ಏನು ನಾವು ಒಳ್ಳೆಯ ಒಂದು ಮಾರ್ಗದರ್ಶನಕ್ಕೆ ಒತ್ಕೊಳ್ಬೇಕು. ನಾವು ನೀವು ಸೇರಿ ಒತ್ಕೊಡೋಣ. ಗೊತ್ತಾಗ ಈ ಕೆಲವರು ಯಾರೋ ಆಫೀಸ್ಗೆ ಹೋಗ್ತಿರ್ತಾರೆ, ಆಸ್ಪತ್ರೆಗೆ ಹೋಗ್ತಿರ್ತಾರೆ, ಹೌದಾ, ದೇವಸ್ಥಾನಗಳಿಗೆ ಹೋಗ್ತಿರ್ತಾರೆ, ಇನ್ನು ಬೇರೆ ಏನೋ ಪರ್ಸನಲ್ ಅರ್ಜೆಂಟ್ ಇದೆ, ಯಾರೋ ಸೀರಿಯಸ್ ಇರ್ತಾರೆ, ನೋಡಕ್ಕೆ ಹೋಗ್ತಿರ್ತಾರೆ. ಅದನ್ನ ನೋಡಿಕೊಂಡು ಬಣ್ಣ ಎಲ್ಲ ಆಡೋದು ಸಂತೋಷಕ್ಕಾಗಿ ಆಯ್ತು. ಈ ದುಃಖದಲ್ಲಿದ್ದವ್ರಿಗೆ ಬಣ್ಣ ಹಾಕಿದ್ರೆ ಏನಾಗ್ತದೆ, ಇನ್ನೂ ದುಃಖ ಜಾಸ್ತಿ ಆಗ್ತದೆ. ಅದನ್ನೊಂದು ಸ್ವಲ್ಪ ಕಾಮನ್ ಸೆನ್ಸ್, ನಮಗೇನು ಬೇರೆ ಅಪಾರ ತಿಳ್ಕೊಳ್ಳೋದು ಬೇಡ, ಕಾಮನ್ ಸೆನ್ಸ್ ಇದ್ರೆ ಸಾಕು. ಸಾಮಾನ್ಯ ಜ್ಞಾನ ತಿಳುವಳಿಕಿದ್ರೆ ಎಲ್ಲ ಬಗೆಹರಿಬೋದು. ಇನ್ನು ಮುಂಚೆ ಹೇಳಿದಾಗೆ ಮುಂಚೆ ಏನಿತ್ತು, ಒಬ್ಬ ಮುಖಂಡರು ಒಂದು ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ, ದೊಡ್ಡ ವ್ಯಕ್ತಿ ಹೇಳಿದ್ರೆ ಅದೇ ದಾಟ್ತಿರಲಿಲ್ಲ. ಅದು ಈಗ ಬರೋದು ಏನಾಗಿದೆ, ಈ ಮಕ್ಕಳು ಕಂಟ್ರೋಲಲ್ಲಿಲ್ಲ, ಕೇಳೋಂಗಿಲ್ಲ. ಒಂದು ಮನೆಯಲ್ಲಿ 5 ಜನ ಇದ್ದರೆ ಅವ್ರ ಭಾವನೆಗಳು ಬೇರೆ ಬೇರೆ. ಆ ಪರಿಸ್ಥಿತಿ ಬಂದಿದೆ ಈಗ. ಕನ್ನಡವರು ಹೇಳಿದಾಗೆ ಜಗತ್ತಿನಲ್ಲಿ ಕೃಷಿಯಲ್ಲಾದರೆ ಆಸ್ತಿ ಇದೆ, ಯಾವುದೇ ಇದೆ ಅಂದರೆ ಅದು ವಿದ್ಯೆ, ಹೌದಾ. ಅದು ಶಿಕ್ಷಣ ನಾವು ಕೊಡಬೇಕು, ಮಕ್ಕಳಿಗೆ ತಿಳಿ ಹೇಳಬೇಕು. ನಾವು ನೀವು ಇಲ್ಲಿ ಮೀಟಿಂಗ್ ಮಾಡ್ತೀವಿ, ಹೇಳ್ತೀವಿ, ಈಗ ಆಯ್ತು ನಾವು ಈಗ ಮೀಟಿಂಗ್ ಹೋಗೋದು, ನೀವು ಎಲ್ಲ ಮಾಡಿರಿ ಹೇಳ್ತೀವಿ, ಆದರೂ ಕೆಲವರು ಇರ್ತಾರೆ ಮಾಡಿ ನಾವು ಸರಿ ಮಾಡಿ ಎಲ್ಲ ನಾವು ಅಸ್ತ್ರ ಪ್ರಯೋಗ ಮಾಡ್ತೀವಿ. ಒಳ್ಳೆ ರೀತಿಯಿಂದ ನಾವು ಮಾಡಿ ಎಲ್ಲ ತಿಳುವಳಿಕೆ ಪ್ರಯತ್ನ ಮಾಡಿ. ಆದರೂ ಇಂಟೆನ್ಷನಲ್ಲಿ ಏನು ಮಾಡೋರಿಗೆ ನಾವು ನೋಡ್ಕೊಂಡು ಕೊಡೋಕ್ಕಾಗಲ್ಲ. ನಮ್ಮದಂತೂ ಪಾಲಿಸಿ ಅಷ್ಟೇ, ತಿಳಿ ಹೇಳ್ತೀವಿ, ಹೇಳೋದ್ರಿಗೆ ಪೇಂಟ್ ಮಾಡೋದು ನನಗೆ ಚೆನ್ನಾಗಿ ಗೊತ್ತಿದೆ. ಕಾನೂನು ರೀತಿ ನಾವು ಮಾಡೋದು, ನಾವು ಮಾಡೋದು ಒಳ್ಳೆ ರೀತಿಯಿಂದ ಆಗಲಿ ಅಂತ ನಾವು ಎಲ್ಲ ಸಹಕಾರ ಕೊಡ್ತೀವಿ. ಈಗ ಇಲ್ಲಪ್ಪ ನಾವು ಇಲ್ಲ ನಾವು ಕೆಟ್ಟದಾರಿಗೆ ಹೋಗ್ತೀವಿ, ಅದೇ ಮಾಡ್ತೀವಿ ಮಾಡೋದು ನಾವು ತಕ್ಕ ಮಾಡಿ ನಮಗೆ ಗೊತ್ತಿಲ್ಲ. ಎಲ್ಲರಿಗೂ ನಿಮಗೆ ಹೊಸ ವರ್ಷದ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು. ನಾನು ಮುಂಚೆನೇ ಹೇಳಿದೆ, ಆಗಲೇ ಡಿಸ್ಕಸ್ ಮಾಡುವಾಗ ಹೇಳಿದೆ, ಒಬ್ಬ ಹಿಂದೂ ವ್ಯಕ್ತಿಗೆ ಒಳ್ಳೆಯ ಸ್ನೇಹಿತ ಯಾರಪ್ಪ ಅಂತ ಹೇಳಿದ್ರೆ ಒಬ್ಬ ಮುಸ್ಲಿಂ ಆಗಿರ್ತಾರೆ. ಒಬ್ಬ ಮುಸ್ಲಿಂ ವ್ಯಕ್ತಿಗೆ ನಿನ್ನ ಒಳ್ಳೆ ಸ್ನೇಹಿತ ಯಾರಪ್ಪ ಅಂದರೆ ಒಬ್ಬ ಹಿಂದೂ ಆಗಿಲ್ಲ. ಹೌದಿಲ್ಲ ಅಂತಾರೆ ಆಗಿದೆ. ಪರಂಪರೆಯಿಂದ ನಮ್ಮ ಪೂರ್ವಜರಿಂದ ಸಾವಿರಾರು ವರ್ಷಗಳಿಂದ ಬರ್ತಾ ಇದೆ. ಇದೆಲ್ಲ ನಾವು ಏನು ನಡ್ಕೊಂಡು ಬರ್ತಾ ಇದ್ದಿಲ್ಲ. ಈ ಮೊದಲೇ ಅಲ್ಲ, ಒಟ್ಟಾಗಿ ಬರಲ್ಲ, ಒಬ್ಬರು ಮುಂಚೆನೂ ನಾವು ನೋಡಿದ್ದೀವಿ. ಈ ಎಲ್ಲ ಸಮಾಜದಲ್ಲಿ ಎಲ್ಲರೂ ಒಳ್ಳೆಯದಾದ್ರೆ ದೇವರಾಗ, ಹೌದಾ, ಮನುಷ್ಯನೇ ತಪ್ಪು ಮಾಡೋದು. ವರ್ಷಗಳಾಯಿತು ಅಂತ ನಾವು ಓದಿದ್ವಿ. ಈಗ ನಾವು ಬಂದಿದ್ದ ದಿನ ಪಕ್ಕಕ್ಕೆ ಬಂದ್ಬಿಟ್ಟು ನಾನು ಸಂಕಟಲ್ಲಿ ದೇವಸ್ಥಾನಕ್ಕೆ ಹೋಗಿ ಒಂದು ಚಾರ್ಜ್ ಮಾಡ್ಬೋದು. ಹಾಗೆ ಸೆಕ್ಯುಲರ್ ಎಲ್ಲರೂ ಸೆಕ್ಯುಲರ್ ಫ್ರೆಂಡ್ ಇರಬೇಕು, ಆಯಿತಾ. ಅದೇ ರೀತಿ ಈ ನನ್ನ ಸೌಭಾಗ್ಯ, ನಾನು ಕಂಕೇರಿ ಕ್ಷೇತ್ರದಲ್ಲಿ ನಾನು ಸರ್ವಿಸ್ ಮಾಡ್ತಾ ಇದ್ದೇನೆ. 20 ವರ್ಷ ಆಗಿದೆ. ಆದರೂ ನಮಗೆ